ನಮಸ್ಕಾರ ಸ್ನೇಹಿತರೆ, ನಾನೇ ಮಗಳೇ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಇದು ಅವರೆಕಾಯಿ. ನಿಮ್ಗೆಲ್ರಿಗೂ ಗೊತ್ತಿರ್ತದೆ ಅವರೆಕಾಯಿನ ನಾವು ಏನೇನ್ ಮಾಡ್ಬೋದು ಅಂತೇಳಿ. ಅವರೆಕಾಯಿನ ನಾವು ಏನಪ್ಪಾ ಅಂತಂದ್ರೆ, ಇದನ್ನ ಎಡ್ಕೊಂಡು ಕಾಳೆಲ್ಲ ಬಿಡಿಸ್ಕೊಂಡು ಇದರಲ್ಲಿ ನಾವು ಉಪ್ಪಿಟ್ಟು ಮಾಡ್ಬೋದು, ಮತ್ತೆ ಬಾತ್ ಮಾಡ್ಬೋದು, ಖಾರ ಸಾಂಬಾರು ಮಾಡ್ಬೋದು, ಉಪ್ಪು ಸಾಂಬಾರು ಮಾಡ್ಬೋದು, ಇನ್ನು ಬೇರೆ ಬೇರೆ ಅಡುಗೆಗಳೆಲ್ಲ ಮಾಡ್ಬೋದು. ಸ್ನೇಹಿತರೆ, ನಾನೇನಕ್ಕಪ್ಪ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಾನು ನಿಮ್ಗೆ ಒಂದು ಮಾಹಿತಿನ ತಿಳಿಸಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸ್ನೇಹಿತರೆ, ಏನಪ್ಪಾ ಅಂದ್ರೆ, ಇವತ್ತು ವಾರದಲ್ಲಿ ಶನಿವಾರ, ನಾಳೆ ಭಾನುವಾರ, ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾಳೆ ಸಂಡೇ ಏನ್ ಸ್ಪೆಷಲ್ ಮಾಡೋಣ ಅಂತ ಮನೇಲಿ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಆದ್ರೆ ನಾವು ನಮ್ಮನೆಯಲ್ಲಿ ನಾಳೆ ಏನ್ ಸ್ಪೆಷಲ್ ಮಾಡ್ತಾ ಇದೀವಿ ಅಂತಂದ್ರೆ, ಇದು ಬಡವ್ರ ಬಾದಾಮಿ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಅವರೆಕಾಯಿ. ಈ ಅವರೆಕಾಯಿನಲ್ಲಿ ನಾವು ನಾಳೆಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಸ್ಪೈಸಿಯಾಗಿ ನಾಳೆ ನೈಟ್ಗೆ ಸ್ವಲ್ಪ ಉಪ್ಪು ಸಾಂಬಾರು ಮಾಡ್ಕೋತಾ ಇದೀವಿ, ಮತ್ತೆ ನಾಳಿದ್ ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡ್ಕೋತಾ ಇದೀವಿ ಸ್ನೇಹಿತರೆ. ಇನ್ನೊಂದೇನಪ್ಪಾ ಅಂತಂದ್ರೆ, ನಾವು 1 kg ಮಟನ್ಗೆ 800 ರೂಪಾಯಿ ಕೊಟ್ಟು, 1 kg ಮೀನ್ಗೆ ನಾವು 250 ರೂಪಾಯಿ ಕೊಟ್ಟು, 1 kg ಚಿಕನ್ಗೆ 250 ರೂಪಾಯಿ ಕೊಟ್ಟು ನಾವು ನಾಳೆ ಸಂಡೇ ಅಂತ ತಿನ್ಬೋದು. ಯಾಕೆ ಅಂತಂದ್ರೆ, ಇವತ್ತು ನಾವು ಜಾಸ್ತಿ ನಾವು ದೇಹಕ್ಕೆ ಏನೇನ್ ಫುಡ್ ಬೇಕು ಅದಕ್ಕೇನೆ ನಾವು ಅಡಿಟ್ ಆಗ್ಬಿಟ್ರೆ ನಮ್ಗೆ ಅದೇ ಕೇಳಿಸ್ತಾ ಇರುತ್ತೆ. ಯಾವತ್ತು ಸ್ವಲ್ಪ ಸೊಪ್ಪು ತರಕಾರಿ ಇರಬೇಕು. ಅದರಿಂದ ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾಳೆ ನಮ್ಮನೆಯಲ್ಲಿ ಏನಪ್ಪಾ ಅಂತಂದ್ರೆ, ಬೆಳಿಗ್ಗೆಗೆ ನಮ್ಮನೆಯಲ್ಲಿ ತೊಗರಿಕಾಯಿನಲ್ಲಿ ಒಳ್ಳೆ ಸಾಂಬಾರ್ ರೆಡಿ ಆಗುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ಸಾಂಬಾರ್ಲಿ ಊಟ ಮಾಡಿ, ರಾತ್ರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಉಪ್ಪು ಸಾಂಬಾರ್ನಲ್ಲಿ ಊಟ ಮಾಡ್ತೀವಿ ಸ್ನೇಹಿತರೆ ಸ್ವಲ್ಪ. ಮತ್ತೆ ನಾಳಿದ್ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ನಮ್ಮಲ್ಲಿ ಅವರೆಕಾಯಿನ ಹಿಡಿದಿಟ್ಕೊಂಡಿರ್ತೀವಲ್ಲ, ಅದರಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಇದೀವಿ. ಇವತ್ತು ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ಸ್ನೇಹಿತರೆ. ಯಾಕೆ ಅಂತಂದ್ರೆ, ಇವತ್ತು ನಾವು ನಮ್ಮ ಒಂದು ಬಾಡಿಗೆ ಎನರ್ಜಿ ಯಾವುದು ಜಾಸ್ತಿ ಸಿಗುತ್ತೆ ಅದನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು. ನಾವು ಮಟನ್, ಚಿಕನ್, ಫಿಶ್ ಎಲ್ಲ ಯೂಸ್ ಮಾಡ್ತು ಅಂತಂದ್ರೆ ನಮ್ಮ ಬಾಡಿಗೆ ಜಾಸ್ತಿ ಎನರ್ಜಿ ಸಿಗಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ ಬಾಯ್. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋಗಳೆಲ್ಲ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತೆ ಲೈಕ್ ಮಾಡಲ್ಲ ಅವರು ಕೂಡ ವಿಡಿಯೋಗಳು ನೋಡ್ತಾ ಇರ್ತಾರೆ. ನಿಮಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇರ್ತೀನಿ. ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟರಲ್ಲಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಸ್ನೇಹಿತರೆ. ಓಕೆ ಬಾಯ್.